ಎಲ್ರಿಗೂ ನಮಸ್ಕಾರ. ಒತ್ತು ಶಾವ್ಗೆ ಅನ್ನೋದು ತುಂಬ ಸಾಂಪ್ರದಾಯಿಕವಾದಂತಹ ಹಳೆ ರೆಸಿಪಿ. ಎಲ್ಲರೂ ಇದನ್ನು ಮಾಡೋಕ್ಕೆ ತುಂಬ ಕಷ್ಟ, ತುಂಬ ಸಮಯ ತಗೊಳ್ಳುತ್ತೆ ಅಂತ ಅಂದ್ಕೊಂಡಿದ್ದೀರಾ. ಆದರೆ ಕೇವಲ ಒಂದು 10 ನಿಮಿಷದಲ್ಲಿ ನಾನಿವತ್ತು ಜೋಳದ ಹಿಟ್ಟಿಂದ ಮಾಡಿರುವಂತಹ ಒತ್ತು ಶಾವ್ಗೆ ಹಾಗೂ ತೆಂಗಿನಕಾಯಿ ಬೆಲ್ಲ ಹಾಕಿ ಮಾಡಿರುವಂತಹ ತೆಂಗಿನಕಾಯಿ ಕಾಯಿ ರಸನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಈ ಒತ್ತು ಶಾವ್ಗೆ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಒಂದು ನೀರು ಕುಡಿತೀವಲ್ಲ, ಆ ಗ್ಲಾಸಲ್ಲಿ 2 ಗ್ಲಾಸ್ ನೀರನ್ನು ಒಂದು ಬಾಣಲಿಲಿ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ನೀರು ಈ ಥರ ಚೆನ್ನಾಗಿ ಕುದೀತಾ ಇರಬೇಕು. ಆವಾಗ ನೀವು ಅಕ್ಕಿ ಹಿಟ್ಟಿಂದನಾದರೂ ಮಾಡ್ಬೋದು, ಜೋಳದ ಹಿಟ್ಟು, ರಾಗಿ ಹಿಟ್ಟು, ಯಾವ ಹಿಟ್ಟಿಂದ ಬೇಕಾದರೂ ಒತ್ತು ಶಾವ್ಗೆನ ಮಾಡ್ಕೊಳ್ಬೋದು. ನಾನು ಇಲ್ಲಿ ಜೋಳದ ಹಿಟ್ಟಿಂದ ಮಾಡ್ತಾಯಿದ್ದೀನಿ. ಈ ಬಟ್ಲಲ್ಲಿ 1.5 ಬಟ್ಲು ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ. 2 ಗ್ಲಾಸ್ ನೀರಿಗೆ 1.5 ಬಟ್ಲು ಹಿಟ್ಟನ್ನು ಹಾಕ್ಕೊಂಡ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ. ಇದು ಚೆನ್ನಾಗಿ ಕುದಿಬೇಕು. ಹಿಟ್ಟು ಈ ಕುದಿಯೋ ನೀರಿನಲ್ಲಿ ಚೆನ್ನಾಗಿ ಬೇಯಬೇಕು. ಒಂದು 3ರಿಂದ 4 ನಿಮಿಷ ಈ ಥರ ಬೇಯಿಸ್ಕೊಳ್ಳಿ ಸಾಕು. ರೊಟ್ಟಿ ಸರಿ ಮಾಡ್ಕೊಳ್ತೀವಲ್ಲ, ಅದೇ ರೀತಿ ನೀರಿಗೆ ಹಿಟ್ಟನ್ನು ಹಾಕಿ ಕುದಿಸ್ಕೊಳ್ಬೇಕು. ನಾನು ಇಲ್ಲಿ ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಉರಿ ಮಾಡಿಕೊಂಡು ಕುದಿಸ್ಕೊಂಡಿದ್ದೀನಿ. ಇವಾಗ ಒಂದು ದೋಸೆ ಮಗ್ಚೋಕಾಯಿ ಅಂತೀವಲ್ಲ, ಅದರಿಂದ ಈ ಥರ ಚೆನ್ನಾಗಿ ಸೌಟನ್ನು ತೊಗೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. 2 ಗ್ಲಾಸ್ ನೀರು ಹಾಕಿರೋದ್ರಿಂದ ಸ್ವಲ್ಪ ಸಾಫ್ಟಾಗೇ ಬರುತ್ತೆ. ನೀವು ಕಮ್ಮಿ ನೀರು ತೊಗೊಂಡ್ರೆ ಹಿಟ್ಟು ಸ್ವಲ್ಪ ಒರಟಾಗುತ್ತೆ. 1.5 ಬಟ್ಲಿಗೆ 2 ಗ್ಲಾಸ್ ನೀರು ತೊಗೊಳ್ಳಿ, ಕರೆಕ್ಟ್ ಹದವಾಗಿ ಬರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದಮೇಲೆ ನೀವು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಕಲಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ತಣ್ಣಗಾದಮೇಲೆ ಕೈಯನ್ನು ನೀರಿನಲ್ಲಿ ಎತ್ಕೊಂಡು ಚೆನ್ನಾಗಿ ಮಿದ್ದಿ ಇಟ್ಕೋಬೇಕು. ಆ ವಿಡಿಯೋ ಕ್ಲಿಪ್ಪಿಂಗು ಮಿಸ್ ಆಗಿದೆ, ಕ್ಷಮಿಸಿ. ನಾನು ಆ ಹಿಟ್ಟು ತಣ್ಣಗಾದಮೇಲೆ ಕೈನ ನೀರಿನಲ್ಲಿ ಎತ್ಕೊಂಡು ಚೆನ್ನಾಗಿ ಮಿದ್ದಿ ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ರೊಟ್ಟಿಗೆ ಹೇಗೆ ಕಲಸಿ ಇಟ್ಕೊಳ್ತೀವೋ ಅದೇ ರೀತಿ ಈ ಥರ ಉಂಡೆಗಳನ್ನಾಗಿ ಮಾಡಿಕೊಂಡು ಶಾವಿಗೆ ಮಾಡ್ತೀವಲ್ಲ, ಆ ಪ್ಲೇಟನ್ನು ತೊಗೋಬೇಕು. ಚಕ್ಲಿ ಮಾಡೋ ಹೊರಳಿರುತ್ತಲ್ವ, ಅದರಲ್ಲಿ ಶಾವಿಗೆ ಒತ್ತುವಂತಹ ಪ್ಲೇಟ್ ಇರುತ್ತೆ, ಅದನ್ನು ಹಾಕ್ಕೊಂಡು ಹಿಟ್ಟನ್ನೆಲ್ಲ ಒಳಗೆ ಎಷ್ಟು ಇಡಿಸುತ್ತೋ ಅಷ್ಟನ್ನು ಫಿಲ್ ಮಾಡ್ಕೊಳ್ತಿದ್ದೀನಿ. ಒಂದು ಸಲ ಚಕ್ಲಿ ಹೊರಳಿಗೆ ಎಣ್ಣೆನ ಸವರ್ಕೊಂಡಿದ್ದೀನಿ ನೋಡಿ. ಈ ಥರ ಫಿಲ್ ಮಾಡಿಕೊಂಡು ಒತ್ತು ಶಾವಿಗೆನ ಒಂದು ಪ್ಲೇಟಿಗೆ ಹೊತ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಕಡುಬು ಬೇಯಿಸ್ತೀವಲ್ಲ, ಆ ಪ್ಲೇಟಿಗೆ ಹೊತ್ಕೊಳ್ತಾ ಇದ್ದೀನಿ. ಒತ್ತು ಶಾವಿಗೆನೆಲ್ಲ ಹೊತ್ಕೊಂಡ್ಬಿಟ್ಟು ಒಂದು 5 ನಿಮಿಷ ನಾವು ಇಡ್ಲಿ ಕಡುಬು ಹೇಗೆ ಬೇಯಿಸ್ತೀವೋ ಆ ಥರ ಸ್ಟೀಮಲ್ಲಿ ಬೇಯಿಸ್ತಾ ಇದ್ದೀನಿ. ಆವಾಗ ಉದ್ದುದ್ರಾಗಿ ಬೇಯುತ್ತೆ. ಫಸ್ಟ್ ನಾವು ಹಿಟ್ಟನ್ನು ನೀರಿನಲ್ಲಿ ಕುದಿಸಿ ಇಟ್ಕೊಂಡಿದ್ದೀವಿ. ಅದರಲ್ಲಿ ಅದಾದಮೇಲೆ ಈ ಥರ ಒಂದು ಸಲ ಬೇಯಿಸ್ಕೊಳ್ಳೋದ್ರಿಂದ ಕೈಗೆ ಅಂಟೋದಿಲ್ಲ. ಪರ್ಫೆಕ್ಟ್ ಆಗಿರುವಂತಹ ಒತ್ತು ಶಾವಿಗೆ ಉದುರಾಗಿರುತ್ತೆ. ಆ ಥರ ಒತ್ತು ಶಾವಿಗೆ ಬರುತ್ತೆ. ರೆಡಿ ಮಾಡಿ ಇಟ್ಕೊಂಡಿರೋಂತಹ ಎಲ್ಲ ಹಿಟ್ಟನ್ನು ಈ ಥರ ಕಡುಬು ಮಾಡ್ತೀವಲ್ಲ, ಆ ಪ್ಲೇಟಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪನೂ ಅಂಟ್ತಾ ಇಲ್ಲ. ಇನ್ನೂ ಒಂದು 5 ನಿಮಿಷ ಸ್ಟೀಮ್ ಮಾಡಬೇಕು. ಅದಕ್ಕೂ ಮುಂಚೆನೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಸ್ವಲ್ಪನೂ ಎಲ್ಲೂ ಅಂಟಿಲ್ಲ. ಈ ಥರ ಪ್ಲೇಟಿಗೆ ನಾನು ರೆಡಿ ಮಾಡ್ಕೊಂಡ್ಬಿಟ್ಟು ಕಡುಬು ಬೇಯಿಸ್ತೀವಲ್ಲ, ಆ ಪ್ಲೇಟಿಗೆ ಜೋಡಿಸ್ಕೊಳ್ತಾ ಇದ್ದೀನಿ. ನಾನು ತೊಗೊಂಡಿರೋ ಹಿಟ್ಟಲ್ಲಿ ಈ ಥರ 5 ಪ್ಲೇಟಿಗೆ ತುಂಬಿಸೋಷ್ಟು ಒತ್ತು ಶಾವಿಗೆ ರೆಡಿ ಆಯಿತು. ಕಡುಬಿನ ಪ್ಲೇಟ್ಗೆ ಹೀಗೆ ಜೋಡಿಸ್ಕೊಳ್ತಾ ಇದ್ದೀನಿ. ಇದನ್ನು ಇಡ್ಲಿ ಮಾಡ್ತೀವಲ್ಲ, ಆ ಪಾತ್ರೆಯಲ್ಲಿ ಒಂದು 5 ನಿಮಿಷ ಸ್ಟೀಮ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ. ನಿಮಗೆ ಭಯನೇ ಬೇಡ, ತುಂಬ ಈಸಿಯಾಗಿ ಪರ್ಫೆಕ್ಟಾಗಿರುವಂತಹ ಒತ್ತು ಶಾವಿಗೆನೇ ರೆಡಿ ಆಗುತ್ತೆ. ಅದನ್ನು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋ ಅಷ್ಟೊತ್ತಿಗೆ ಒಂದು ಬಟ್ಲಲ್ಲಿ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ, ಕಡಲೆನ ಹಾಕಿ 1 ಬಟ್ಲು ಬೆಲ್ಲನ ತೊಗೊಂಡಿದ್ದೀನಿ. ಬೆಲ್ಲನ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ಒತ್ತು ಶಾವಿಗೆಗೆ ಇದು ಕಾಯಿ ರಸ ಮಾಡ್ಕೊಳ್ತಾ ಇರೋದು. ರುಬ್ಕೊಂಡ್ಮೇಲೆ ಒಂದು ಪಾತ್ರೆಗೆ ಅದನ್ನು ಹಾಕ್ಕೊಳ್ತಿದ್ದೀನಿ. ಇದನ್ನು ಹೀಗೆ ಬೇಕಿದ್ರೂ ಒತ್ತು ಶಾವಿಗೆಗೆ ಹಾಕ್ಕೋಬೋದು. ಆದರೆ ಬಿಸಿ ಬಿಸಿಯಾಗಿದ್ದರೆ ಈ ಥರ ಕುದಿಸಿ ಇಟ್ಕೊಂಡ್ರೆ ಇದಕ್ಕೆ ಬೇಕಾಗಿರೋಷ್ಟು ನೀರನ್ನು ಸೇರಿಸಿ ಸ್ಟವನ್ನು ಆನ್ ಮಾಡಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಈ ಥರ ಒಂದು ಸಲ ಕಾಯಿ ರಸನ ಕುದಿಸಿಟ್ಕೊಂಡ್ರೆ ಬಿಸಿ ಬಿಸಿಯಾಗಿ ಊಟ ಮಾಡೋಕ್ಕೆ ಒತ್ತು ಶಾವಿಗೆ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ತರಕಾರಿ ಸಾಗು ಜೊತೆನೂ ತಿನ್ಬೋದು. ಸ್ವೀಟ್ ಊಟ ಬೇಕಂದರೆ ಈ ಥರ ಕಾಯಿ ರಸನ ಬೆಲ್ಲ, ತೆಂಗಿನಕಾಯಿ, ಕಡಲೆ, ಏಲಕ್ಕಿನ ಹಾಕಿ ರುಬ್ಬಿ ಈ ಥರ ಕುದಿಸ್ಕೊಂಡ್ರೆ ಸ್ವೀಟ್ ಕಾಯಿ ರಸ ರೆಡಿ ಆಗುತ್ತೆ. ಬಿಸಿ ಮಾಡ್ಕೊಳ್ಳೋದ್ರಿಂದ ನೀವು ಸಂಜೆ ತನಕ ಇಟ್ಕೊಂಡು ತಿನ್ಬೋದು. ನೋಡಿ, ಈಗ ಒಂದು 5 ನಿಮಿಷ ಇಡ್ಲಿ ಮಾಡೋವಂತಹ ಪಾತ್ರೆಯಲ್ಲಿ ಬೇಯಿಸ್ಕೊಂಡಿದ್ದೀನಿ.
ಎಷ್ಟು ಚೆನ್ನಾಗಿ ಉದುರುದ್ರಾಗಿ ಬಂದಿದೆ. ಇದನ್ನು ನೀವು ಶಾವಿಗೆ ಚಿತ್ರಾನ್ನ ಮಾಡ್ತೀವಲ್ಲ, ಶಾವಿಗೆ ಬಾತು ಒಗ್ಗರಣೆ ಹಾಕಿ ಶಾವಿಗೆ ಬಾತ್ ಮಾಡ್ಬೋದು. ಇಲ್ಲ ಈ ಒತ್ತು ಶಾವಿಗೆ ಜೊತೆಗೆ ತರಕಾರಿ ಸಾಗು ಮಾಡ್ಕೊಳ್ಬೋದು. ಇಲ್ಲಾಂದರೆ ಈ ಥರ ಸ್ವೀಟಲ್ಲಿ ಊಟ ಮಾಡುವವರಾದರೆ ಈ ಥರ ಕಾಯಿ ರಸ ಮಾಡ್ಕೊಳ್ಬೋದು. ಇಲ್ಲಾಂದರೆ ಒಗ್ಗರಣೆ ಹಾಕಿ ಉದುರುದ್ರಾಗಿರೋದ್ರಿಂದ ಶಾವಿಗೆ ಬಾತ್ ಬೇಕಿದ್ರೂ ಮಾಡ್ಬೋದು. 3 ಕಾಂಬಿನೇಷನಲ್ಲೂ ತುಂಬಾ ಚೆನ್ನಾಗಿರುತ್ತೆ. ನಾನಿವತ್ತು ಸ್ವೀಟ್ ಕಾಯಿ ರಸದ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿತ್ತು. ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬಾ ಸಾಂಪ್ರದಾಯಿಕವಾಗಿರುವಂತಹ ಹಳೆ ರೆಸಿಪಿ ಆದ್ರೂ ಮಾಡೋದಕ್ಕಂತೂ ತುಂಬಾ ಈಸಿಯಾಗಿ, ಬೇರೆ ಎಲ್ಲ ಸ್ವೀಟ್ ಮಾಡೋದಕ್ಕಿಂತ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಬಿಸಿ ಬಿಸಿಯಾಗಿರುವಂತಹ ಒತ್ತು ಶಾವಿಗೆಗೆ ಬಿಸಿಯಾಗಿರುವಂತಹ ಸ್ವೀಟ್ ಕಾಯಿ ರಸನ ಮೇಲ್ಗಡೆ ಹಾಕ್ಕೊಳ್ತೀನಿ. ತುಂಬಾ ರುಚಿಯಾಗಿರುತ್ತೆ. ನಾನಿವತ್ತು ಆರ್ಗ್ಯಾನಿಕ್ ಬೆಲ್ಲನ ಬಳಸಿ ಕಾಯಿ ರಸ ಮಾಡಿದ್ದೆ. ತುಂಬಾ ರುಚಿಯಾಗಿತ್ತು. ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ತುಂಬಾ ಕಷ್ಟ ಅಂತ ಈ ರೆಸಿಪಿನ ತುಂಬ ಜನ ಮಾಡೋದನ್ನೇ ಬಿಟ್ಬಿಟ್ಟಿದ್ದಾರೆ. ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ. ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.